Babies on the bus go where? ವೆಲ್ಕಮ್ ಟು ದಿಯಾ ಆ್ಯಂಡ್ ಪುಣೆ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ ಕನ್ನಡ ಮಂದಿ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊಂಡೀನಿ. ಬರ್ರಿ ಇವತ್ತು ಮತ್ತೊಂದು ಟ್ರಾವೆಲ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಹೌದು, ಇವತ್ತು ನಾವೊಂದು 2 ಡೇಸ್ ಒಂದು ಟ್ರಾವೆಲ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ನಾವು ಅರ್ಲಿ ಮಾರ್ನಿಂಗ್ ಅರೌಂಡ್ 7:30 ಎಲ್ಲ ಆಗಕ್ಕೆ ಬಂದಿತ್ತು. ಜಲ್ದಿನ ಬಿಡ್ಬೇಕಂತ ಅಂದ್ಕೊಂಡ್ವಿ, ಆದ್ರೆ ಎಲ್ಲದು ಮುಗಿಬೇಕಲ್ಲ. ಸೊ ಎಲ್ಲನೂ ಅಂದರೆ ನೆಕ್ಸ್ಟ್ ಡೇ ಎಲ್ಲ ಸ್ಟೇ ಮಾಡೋದೆಲ್ಲ ಪ್ಯಾಕ್ ಮಾಡಿಕೊಂಡು ಬಿಡಬೇಕಂದ್ರೆ ಲೇಟ್ ಆಯಿತು. ಸೊ ನಮ್ಮದು ಜರ್ನಿ ಇವತ್ತು ಸ್ಟಾರ್ಟ್ ಆಗಿದ್ದು ಶಿರಡಿ ಕಡೆ. ಸೊ ಶಿರಡಿ ಕಡೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟು ಶನಿ ಶಿಂಗಣಾಪುರ ದೆನ್ ಶಿರಡಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಅಂದರೆ ಟಿಫಿನ್ ಎಲ್ಲ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಸೊ ಬಾಕ್ಸ್ ತೊಗೊಂಬಂದಿದ್ವಿ. ಸೊ ಇಲ್ಲೊಂದು ಕಡೆ ಸ್ಟಾಪ್ ಮಾಡಿ ಟಿಫಿನ್ ಮಾಡಿದ್ರಾಯ್ತು ಅಂತ ಅರೌಂಡ್ 9:30 10 ಗಂಟೆಗೆಲ್ಲ ಸ್ಟಾಪ್ ಮಾಡಿದ್ವಿ. ನಾಷ್ಟ ಹೆಂಗಾಗಿದ್ರಿ? ಚೆನ್ನಾಗೈತೆ, ಅಂದರೆ ತಿನ್ನತ್ತಲ್ಲ. ಜಲ್ದಿ ನಾಷ್ಟ ಮಾಡಿ ಜಾಸ್ತಿ ಲೇಟ್ ಮಾಡ್ದೆ ಹೊರಟ್ವಿ. ಬಿಕಾಸ್ ಬಿಡೋದೇ ನಾವು ಅಲ್ಲಿಂದ ಮನೆಯಿಂದ ಬಿಡೋದೇ ಲೇಟಾಗಿತ್ತು. ಸೊ ಹೀಗಾಗಿ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು, ಅಲ್ಲಿ ಹೋಗಿ ರೀಚ್ ಆಗಿ ಮಾಡಿದ್ರಾಯ್ತು ಅಂಥೇಳಿ ಜಲ್ದಿ ಅಲ್ಲಿಂದ ಮತ್ತು ಬಿಟ್ವಿ. ಸೊ ನೆಕ್ಸ್ಟ್ ನಾವು ಬಂದಿದ್ದಿಲ್ಲೇ ಹೊಂಟಿದ್ದು ಶನಿ ಶಿಂಗಣಾಪುರಕ್ಕೆ. ನೋಡ್ರಿ ಹೇಳತ್ತಾರೆ ಶನಿ ಶಿಂಗಣಾಪುರ ಅಂತ. ಸೊ ಆ ರೂಟಿಗೆ ಎಂಟ್ರ್ ಆದ್ವಿ. ಭಾಳ ಅಂದ್ರೆ ಭಾಳ ಬಿಸಿಲಿತ್ತು. ನಾವು ಹೋಗ್ಬೇಕಾದ್ರೆ ಅರೌಂಡ್ ಎಷ್ಟು ಒಂದು 1 ಗಂಟೆ 2 ಗಂಟೆ ಆಗಕ್ಕೆ ಬಂದಿತ್ತು, ಅಷ್ಟೊಂದು ಬಿಸಿಲಿತ್ತು. ಸೊ ಹೋಗಿ ರೀಚ್ ಆದ್ವಿ. ಇದ್ರಿ ಅಲ್ಲಿಂದ ಪಾರ್ಕಿಂಗ್ ಏರಿಯಾ. ಸೊ ಎಂಟ್ರ್ ಆದ ತಕ್ಷಣ ನಿಮ್ಗೆ ಅಲ್ಲೇ ಎಂಟ್ರಿಗೆ ಒಂದು 20 ರೂಪೀಸ್ ಅಂತ ಇಸ್ಕೋತಾರೆ. ಇಸ್ಕೊಂಡು ನೆಕ್ಸ್ಟ್ ಕೊಡಬೇಡ್ರಿ ಪಾರ್ಕಿಂಗಿಗೆ, ಫ್ರೀ ಪಾರ್ಕಿಂಗ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಎಲ್ಲಿ ನೀವು ಪಾರ್ಕ್ ಮಾಡ್ತೀರೋ ಒಂದೊಂದು ಕಡೆ ಒಂದೊಂದು ಅವ್ರವ್ರ ಏರಿಯಾ ಇರುತ್ತೆ. ಸೊ ನೋಡ್ಕೊಂಡು ಪಾರ್ಕ್ ಮಾಡಿರಿ, ಸುಮ್ಮನೆ ಪಾರ್ಕಿಂಗ್ ಚಾರ್ಜಸ್ ಕೊಡಬೇಡ್ರಿ. ಸೊ ಇಲ್ಲಿ ದೇವ್ರಿಗೆ ಎಣ್ಣೆ ಹಾಗೆ ಎಳ್ಳು ಇದು ಹಾಕೋದು ಫೇಮಸ್. ಸೊ ನಾವು ಅಲ್ಲೇ ಎಣ್ಣೆ ಇದನ್ನು ತೊಗೊಂಡು ಒಳಗೆ ಹೊಂಟ್ವಿ. ಆಮೇಲೆ ಇನ್ನೊಂದು ಏನು ಮಾಡ್ತಾರಂದ್ರೆ, ಬರ್ರಿ ನಿಮ್ಗೆ ಅದನ್ನು ಹೇಳ್ತೇವೆ ಇದನ್ನು ಹೇಳ್ತೇವೆ ಅಂತ. ಅದು ನೀವು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅದು ನಿಮ್ಮ ನಂಬಿಕೆ ಮೇಲೆ. ಆದ್ರೆ ಸ್ವಲ್ಪ ಸ್ಕ್ಯಾಮ್ ಮಾಡೋದು ಐತಿಲ್ಲೇ. ಸೊ ನೋಡಿ ವಿಚಾರ ಮಾಡಿ ತೊಗೊಳ್ಳಿ. ನಿಮಗೆ ದೇವ್ರ ಭಕ್ತಿ ನಿಮಗೆ ಎಷ್ಟೈತಿ ನೀವು ಅದನ್ನು ಮಾಡಿರಿ. ಇವ್ರ ಮಾತು ಕೇಳಿ ಇಲ್ಲಿ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ಇನ್ನೊಂದು ಏನು ವಿಶೇಷ ಅಂತಂದ್ರೆ, ದೇವರು ಏನು ಮೂರ್ತಿ ಐತಲ್ಲ, ಶನಿ ಮಂದಿರ ಮೂರ್ತಿ, ಮೂರ್ತಿಗೆ ಯಾವುದೂ ಇದಿಲ್ಲ, ಗುಡಿ ಅಂತಿಲ್ಲ. ಅಂದ್ರೆ ಯಾವಾಗಲೂ ದೇವರು ಬಿಸಿಲಾಗ ಮಳೆಯಾಗ ಚಳಿಯಾಗ ಯಾವಾಗಲೂ ಹೊರಗೆ ಇರ್ತೈತಿ. ಆದರೆ ಭಕ್ತಾದಿಗಳಿಗೆ ಮಾತ್ರ ನೆರಳು ಮಾಡ್ಯಾರ ನೋಡ್ರಿ. ಯಾಕಂದ್ರೆ ಅಲ್ಲಿಂದ ಒಂದು ಎಂಟ್ರಿ ನೀವು ಆದ್ರಿ ಅಂದ್ರೆ ಒಳಗೆ ಅಲ್ಲಿ ಹೋಗೋ ಮಟನೂ ನಿಮಗೆ ಫುಲ್ ನೆರಳೈತಿ. ಈವನ್ ಡ್ರಿಂಕಿಂಗ್ ವಾಟ್ರ್ ಅಲ್ಲೇ ಕುಡಿಯೋಕೆ ನೀರು ಇಟ್ಟಿರ್ತಾರೆ, ಕೋಲ್ಡ್ ವಾಟ್ರ್ ಅದಾವೆ. ಮತ್ತು ಆಮೇಲೆ ಈ ಲೈನ್ ಏನು ನೋಡತ್ತೀರಿ, ಈ ಲೈನು ನೀವು ಡೈರೆಕ್ಟ್ ಹೋಗಿ ಅಲ್ಲಿ ಮೂರ್ತಿಗೆ ಎಣ್ಣೆ ಇದು ಹಾಕ್ಬೇಕಂತಂದ್ರೆ ಅಷ್ಟೊಂದು ರಶ್ ಇತ್ತು. ಅಲ್ಲಿ ಹಾಕತ್ತಾರ. ಆಮೇಲೆ ಇನ್ನೊಂದು ಏನು ಮಾಡ್ಯಾರ, ಇಲ್ಲಿ ಬಾಕ್ಸ್ ಟೈಪ್ ಮಾಡ್ಯಾರ. ಈ ಬಾಕ್ಸ್ ಒಳಗೆ ಎಣ್ಣೆ ಹಾಕತ್ತಾರ ನೋಡ್ರಿ. ಈ ಥರ ಬಾಕ್ಸ್ ಒಳಗೆ ಹಾಕಿದ್ರೆ ಈ ಎಣ್ಣೆನೂ ಹೋಗಿ ಅಲ್ಲೇ ಸೇರುತ್ತೆ. ಅಂದರೆ ಎರಡಕ್ಕೂ ಇಲ್ಲಿ ಹಾಕೋ ಎಣ್ಣೆ ಆಮೇಲೆ ಡೈರೆಕ್ಟ್ ದೇವ್ರಿಗೆ ಹಾಕೋ ಎಣ್ಣೆ ಎರಡು ಒಂದೇ ಪೈಪ್ಲೈನಿಂದ ಮಾಡ್ಯಾರ. ಇಲ್ಲಿ ಹಾಕತ್ತಾರ ನೋಡ್ರಿ. ಇದಕ್ಕೆ ಹೋಗ್ಬೇಕಂದ್ರೆ ಅಷ್ಟೊಂದು ಕ್ಯೂ ಇತ್ತು. ಸೊ ಎರಡೂ ಒಂದೇ ಕಡೆ ಪೈಪ್ಲೈನ್ ಮಾಡಿದ್ರು. ಹಾಗಾಗಿ ನಾವು ಅಷ್ಟೊಂದು ರಶ್ ಕ್ಯೂ ನಿಲ್ಲಕ್ಕಾಗಲ್ಲ. ನೆಕ್ಸ್ಟ್ ನಾವು ಹೋಗೋದಿತ್ತಲ್ಲ, ಸೊ ಜಾಸ್ತಿ ವೇಸ್ಟ್ ಮಾಡಿದೆ ಟೈಮ್. ಅಲ್ಲೇ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ಇಲ್ಲೊಂದು ಎದುರುಗಡೆ ಚಿಕ್ಕ ಗುಡಿ ಅದಾವೆಲ್ಲ. ಸೊ ಅಲ್ಲಿ ನಮಸ್ಕಾರ ಮಾಡಿ ವಾಪಸ್ ಹೊರಗೆ ಬಂದ್ವಿ. ಹೊರಗೆ ಹೋಗ್ಬೇಕಂದ್ರೂ ಮತ್ತು ಅಷ್ಟುದ್ದ ಹೋಗ್ಬೇಕಲ್ಲ. ಆಮೇಲೆ ಇಲ್ಲಿ ನಿಮಗೆ ಪ್ರಸಾದ ಕೂಡ ಅವೈಲೇಬಲ್ ಐತಿ. ಬರ್ಫಿ ಪ್ರಸಾದ ಸಿಗ್ತೈತಿ. ಅಂದ್ರೆ 20 ರೂಪೀಸಿಗೆ ಒಂದು ಪ್ರಸಾದ. ಇಲ್ಲಿ ಅವರು ಪ್ರಸಾದ ತರಕ್ಕೆ ಹೋಗಿದ್ರು. ಸೊ ನಾವು ಹಂಗೆ ಕುಂತಿದ್ವಿ. ಅಂದರೆ ಕುಂಡ್ರಕ್ಕೆ ಸೀಟೂ ಮಾಡ್ಯಾರ, ಇಲ್ಲೇ ಕುಂಡ್ರಬೋದು. ತುಂಬ ಫೆಸಿಲಿಟಿ ಐತಿ, ಎಲ್ಲನೂ ಚಲೋ ಮಾಡ್ಯಾರ ಇಲ್ಲಿ. ಸೊ ಅವ್ರು ಬರೋ ಮಟ್ಟ ನಾವು ವೇಟ್ ಮಾಡತ್ತಿದ್ವಿ ಇಲ್ಲೇ.
ಕಾರ ಒಳಗಿಂದ ಹೊರಗೆ ಬಂದ್ಮೇಲೆ ಫುಲ್ ಬಿಸಿಲು ಅನ್ಸಾತಿತ್ತು, ಸೆಕೆ ಹಾಕತ್ತಿತ್ತು, ಎಲ್ಲರಿಗೂ ಬೇಸರಾಗಿತ್ತು. ಸೊ ಹಂಗೆ ಕುಂತಿದ್ವಿ ಇಲ್ಲೇ. ಅವರು ಬರ್ಫಿ ತರಕ್ಕೆ ಹೋಗಿದ್ರು, ಸೊ ಹಂಗೆ ವೇಟ್ ಮಾಡ್ಕೋತ ಕುಂತಿದ್ವಿ. ಹೆಂಗೆ ಅನ್ಸಾತದ್ರಿ? ಹೆಂಗೆ ಅನ್ಸಾತ ಸಜ್ಜು? ಹಂಗೆ ಇಲ್ಲಿ ಪ್ರಸಾದಕ್ಕೆ ಆ್ಯಕ್ಚುಲಿ 2-3 ಕೌಂಟ್ರ್ ಅದಾವ. ಪ್ರಸಾದ ಟಿಕೆಟ್ ಒಂದು ಕಡೆ ಕೊಡ್ತಾರೆ, ಆಮೇಲೆ ಪ್ರಸಾದ ಒಂದು ಕಡೆ ಕೊಡ್ತಾರೆ. ಸೊ ಹಿಂಗಾಗಿ ಭಾಳ ಕ್ಯೂ ಇತ್ತು ಟಿಕೆಟ್ ಕೊಡುವಲ್ಲೇ. ಆಮೇಲೆ ಪ್ರಸಾದ ಕೊಡೋ ಕೌಂಟರ್ಸ್ ಅಂತೂ 2-3 ಅದಾವ. ಸೊ ಅಲ್ಲಿಂದ ಪ್ರಸಾದ ತೊಗೊಂಡಾಗ ಹೊರಗೆ ಬಂದ್ವಿ. ಹೊರಗೆ ಬಂದ್ರೆ ಇಲ್ಲೊಂದು ಗಾರ್ಡನ್ ಟೈಪ್ ಮಾಡ್ಯಾರ. ಅಂದ್ರೆ ಎಲ್ಲ ನೋಡೋಕ್ಕೂ ವ್ಯೂ ಭಾರಿ ಐತಿಲ್ಲಿ. ಬಟ್ ನಾವು ಜಾಸ್ತಿ ಬಿಸಿಲಾಗ ಅಂದ್ರೆ ಮಧ್ಯಾಹ್ನ ಹೋಗಿದ್ವಲ್ಲ, ಸೊ ಹಂಗಾಗಿ ನಮಗೂ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲಿಲ್ಲ. ಆಮೇಲೆ ಹೊರಗಡೆ ಬಂದ್ರೆ ಇಲ್ಲೊಂದು ನವಗ್ರಹ ಇದನ್ನು ಮಾಡ್ಯಾರ ನೋಡ್ರಿ. ಇಲ್ಲಿ ಚಿಕ್ಕ ಚಿಕ್ಕ ಏನು ಗುಡಿ ಕಾಣತ್ತಾವ ನಿಮಗೆ. ಸೊ ಒಂದೊಂದು ನವಗ್ರಹದ್ದು ಒಂದೊಂದು ಮೂರ್ತಿ ಮಾಡ್ಯಾರಲ್ಲೇ. ಸೊ ಹಿಂಗಾಗಿ ಒಂದು ರೌಂಡ್ ಹಾಕಿ ಹೊರಗೆ ಬಂದ್ವಿ. ಹೊರಗೆ ಇಲ್ಲೆಲ್ಲ ಅಂಡರ್ಗ್ರೌಂಡ್ ಟೈಪ್ ಮಾಡ್ಯಾರ. ಅಂದ್ರೆ ನೀವು ಸ್ಟೇಷನ್ದಾಗದು ನೋಡ್ಬೋದು ನೋಡ್ರಿ, ರೈಲ್ವೆ ಸ್ಟೇಷನ್ದಾಗ ಆ ಥರ ಅಂಡರ್ಗ್ರೌಂಡ್ ಇದೆ. ಈ ಕಡೆ ಎಂಟ್ರಿಗೆ ಒಂದು ಕಡೆ ಐತಿ, ಎಕ್ಸಿಟಿಗೆ ಒಂದು ರೂಟ್ ಬೇರೆ ಐತಿ. ಸೊ ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದು ಇಲ್ಲಿ ದಾರಿ ಒಳಗೆ ಸ್ವಲ್ಪ ಭಾಳ ಬಿಸಿಲಿತ್ತಲ್ಲ, ಸೊ ಕೋಲ್ಡ್ ಏನಾದರೂ ಕುಡಿದ್ರೆ ತಂಪಗೆ ಅಂಥೇಳಿ ಕಬ್ಬಿನ ಹಾಲು ಕುಡಿದ್ರಾತು ಅಂಥೇಳಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಏನು ವಿಶೇಷ ಅಂತಂದ್ರೆ ಮಷೀನ್ಲೇ ಕಬ್ಬಿನ ಹಾಲು ಇದನ್ನು ಮಾಡಲ್ಲ, ಹಿಂಗೆ ಎತ್ತುಗಳು ಇಟ್ಟಿರ್ತಾರೆ ಇಲ್ಲಿ. ಎತ್ತುಗಳನ್ನ ಹಿಂಗೆ ರೌಂಡ್ ಹೊಡೆಸಿದ್ರೆ ಕಬ್ಬಿನ ಹಾಲು ರೆಡಿ ಆಗ್ತದೆ. ಆ ಥರ ಕಬ್ಬಿನ ಹಾಲು ಮಾಡ್ತಾರೆ ಇಲ್ಲಿ. ಸೊ ಹಂಗಾಗಿ ಅದನ್ನು ನೋಡಿ ನಾವು ಸ್ವಲ್ಪ ಕುಡಿದು ಹೋದ್ರಾತಂತೇಳಿ ಸ್ಟಾಪ್ ಮಾಡಿದ್ವಿ. ಅಂದ್ರೆ ಫುಲ್ ಡೆಕೋರೇಟಿವ್ ಆಗಿ ಮಾಡಿರ್ತಾರೆ ಇಲ್ಲೇ. ಅಂದ್ರೆ ಜೋಕಾಲಿ ಹುಡುಗರಿಗೆ ಅಂದ್ರೆ ಎಲ್ಲ ಥರನೂ ಮಾಡಿರ್ತಾರೆ. ಅಟ್ರಾಕ್ಟಿವ್ ಆಗಿ ಬರ್ಬೇಕು ನೋಡಿ ಸ್ಟಾಪ್ ಮಾಡ್ಬೇಕಂತ. ಸೊ ಹುಡುಗರು ಹಂಗೆ ಇಲ್ಲಿ ಜೋಕಾಲಿ ಆಡಿದ್ವಿ. ಸ್ವಲ್ಪ ಜೋಕಾಲಿ ಆಡಿ ನಾವು ಕಬ್ಬಿನ ಹಾಲೆಲ್ಲ ಕುಡಿದು ಹೊರಟ್ವಿ. ನೆಕ್ಸ್ಟ್ ನಾವು ಆಲ್ರೆಡಿ ಹೇಳ್ದಂಗೆ ನೆಕ್ಸ್ಟ್ ನಾವು ಹೊಂಟಿದ್ದು ಶಿರಡಿಗೆ. ಸೊ ಶಿರಡಿಗೆ ನಾವು ಅಲ್ಲೇ ಸ್ಟೇ ಮಾಡೋ ಪ್ಲ್ಯಾನ್ ಇರೋದ್ರಿಂದ ರೂಮ್ಸ್ ಎಲ್ಲ ಆಲ್ರೆಡಿ ಬುಕ್ ಮಾಡಿದ್ವಿ. ಅಂದ್ರೆ ಮಾಡಿನ ಹೋಗ್ರಿ, ಯಾಕಂದ್ರೆ ಅಲ್ಲಿ ಹೋಗಿನೂ ಸಿಗ್ಬಹುದು, ಸಿಗ್ಲೇನೂ ಇರ್ಬೋದು. ಯಾಕಂದ್ರೆ ನಾವು ಸ್ಯಾಟರ್ಡೆ ಸಂಡೇ ಹೋಗಿದ್ದಿದ್ದು ವೀಕೆಂಡ್ನಾಗ. ಸೊ ಹಿಂಗಾಗಿ ರಿಸ್ಕ್ ಬೇಡ ಅಂಥೇಳಿ ನಾವು ಆಲ್ರೆಡಿ ರೂಮ್ ಬುಕ್ ಮಾಡಿದ್ವಿ ಇಲ್ಲೇ. ಸೊ ನಾವೀಗ ಶಿರಡಿಗೆ ಎಂಟ್ರ್ ಆದ್ವಿ. ನಿಮ್ಗೆ ಇಲ್ಲಿ ಶಿರಡಿದು ಏರಿಯಾ ನೋಡಿದರೆ ಗೊತ್ತಾಗ್ತದೆ ನಿಮ್ಗೆ. ನೋಡಿರಿ ಸಾಯಿಬಾಬಾನ ಮೂರ್ತಿ ಎಷ್ಟು ಮಸ್ತ್ ಮಾಡ್ಯಾರ ಎಂಟ್ರಿಗನ. ಸೊ ಅಲ್ಲೇ ಸೊ ಗಾಡಿ ಪಾರ್ಕ್ ಮಾಡಿ ಹೋಗಬೇಕಿತ್ತು. ಸೊ ಹಿಂಗಾಗಿ ಗುಡಿ ಎದುರುಗಡೆನ ಪಾರ್ಕಿಂಗ್ ಭಾಳಷ್ಟು ಅವೈಲಬಲ್ ಅದಾವೆ. ಪೇಯ್ಡ್ ಪಾರ್ಕಿಂಗ್ ಅದಾವೆ. ಅಂದ್ರೆ ₹50 ಪಾರ್ಕಿಂಗ್, ₹100 ಈ ಥರ ಬೇರೆ ಅದಾವೆ ಅಲ್ಲೇ. ಸೊ ನೋಡಿ ಪಾರ್ಕ್ ಮಾಡಿರಿ. ಸೊ ನಾವು ಸ್ವಲ್ಪ ಗಾಡಿ ಪಾರ್ಕ್ ಮಾಡಿ ಹೊರಗೆ ಬಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿಂದು ಒಳಗೆ ಹೋಗ್ಬೇಕಂತಿತ್ತು. ಬಿಕಾಸ್ ಊಟನೂ ಮಾಡಿದ್ದಿಲ್ಲ ಮಧ್ಯಾಹ್ನ. ಸೊ ಹಿಂಗಾಗಿ ಎಲ್ಲರಿಗೂ ಹೊಟ್ಟೆ ಹಸಿವು ಆಗಿತ್ತು ಇಲ್ಲಿ ರೀಚ್ ಆಗೋದ ತಕ್ಷಣ. ಸೊ ಪಾರ್ಕ್ ಮಾಡಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ದರ್ಶನಕ್ಕೆ ಹೋದ್ವಿ. ಸೊ ದರ್ಶನಕ್ಕೆ ಹೋಗಕ್ಕೆ ಒಳಗೆ ಮೊಬೈಲ್ ಅಲೌ ಇಲ್ಲ. ಸೊ ಹಿಂಗಾಗಿ ಮೊಬೈಲ್ ಒಳಗಡೆದೇನು ಶೂಟ್ ಮಾಡಿಲ್ಲ, ಹೊರಗಡೆ ಇಲ್ಲಿಂದ ಅಷ್ಟೇ ಶೂಟ್ ಮಾಡೀನಿ. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದು ದರ್ಶನ ಮಾಡಕ್ಕೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಡೇ ಅದಾದ್ಮೇಲೆ ಏನೇನು ಆಯಿತು, ಎಲ್ಲಿ ಸ್ಟೇ ಮಾಡಿದ್ವಿ, ನೆಕ್ಸ್ಟ್ ನಾವು ಎಲ್ಲಿ ಹೋದ್ವಿ, ಇದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ಇಲ್ಲಿವರೆಗೂ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಯಾರ್ಯಾರು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಯಾರ್ಯಾರು ಶಿರಡಿ, ಶನಿ ಶಿಂಗಣಾಪುರ ವಿಸಿಟ್ ಮಾಡಿದ್ದೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡ್ರಿ. ಸೊ ನೆಕ್ಸ್ಟ್ ಪಾರ್ಟ್ 2 ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್.